ಎಲ್ರಿಗೂ 2ನೇ ದಿನದ ನವರಾತ್ರಿ ಹಬ್ಬದ ಶುಭಾಶಯಗಳು. ನೀವೆಲ್ಲರೂ 1ನೇ ದಿನದ ವ್ರತಾಚರಣೆನ ಪ್ರಾರಂಭಿಸಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. 2ನೇ ದಿನ ದ್ವಿತೀಯಂ ಬ್ರಹ್ಮಚಾರಿಣಿಯಾಗಿ ಆ ಮಹಾಕಾಳಿ ನಮ್ಮೆಲ್ಲರ ಮನೆಗೂ ಬಂದು ನಮ್ಮೆಲ್ರಿಗೂ ಸುಖ ಸಮೃದ್ಧಿಯನ್ನ ಕೊಟ್ಟು ನಾವೇನಾರ ಒಂದು ಸಂಕಲ್ಪ ಮಾಡಿಕೊಂಡು ಜೀವನದಲ್ಲಿ ನಾನು ಸಾಧನೆಯನ್ನ ಮಾಡಬೇಕು ಅಂದ್ರೆ ಅವಳು ಬ್ರಹ್ಮಚಾರಿಣಿಯಾಗಿ ಒಂದು ಶಕ್ತಿಯನ್ನ ತುಂಬಿ ನಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗ್ತಾಳೆ. ಹಾಗಾಗಿ ನೀವು ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಿಣಿನ ಪೂಜೆಯನ್ನು ತುಂಬಾ ಶ್ರದ್ಧೆಯಿಂದ, ತುಂಬಾ ಭಕ್ತಿಯಿಂದ, ತುಂಬಾ ಪ್ರೀತಿಯಿಂದ ಮಾಡಬೇಕು. ನವರಾತ್ರಿ ಏನ್ ಗೊತ್ತಾ, ತುಂಬಾ ಆಡಂಬರದಿಂದ ಮಾಡೋದಲ್ಲ, ಭಕ್ತಿಯಿಂದ ದೇವರನ್ನ ಕನೆಕ್ಟ್ ಆಗಿ ಮಾಡುವಂಥದ್ದು. ನಿಮಗೆ ಮತ್ತೆ ಅವಳಿಗೆ ಮಾತ್ರನೇ ಕನೆಕ್ಷನ್ ಇರುತ್ತೆ ಚಾಮುಂಡೇಶ್ವರಿ ಜೊತೆಗೆ. ಹಾಗಾಗಿ ನೀವು ನಿಮಗೆ ಸಾಧ್ಯವಾದರೆ ಲಲಿತಾ ಸಹಸ್ರನಾಮವನ್ನ 9 ದಿನವೂ ಪಠನೆ ಮಾಡ್ಕೊಳ್ಳಿ. ಅದಾಗ್ಲಿಲ್ಲ ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ದುರ್ಗಾ ಮಂತ್ರವನ್ನ ಹೇಳ್ಕೊಟ್ಟಂಗೆ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೆ ಈ ಮಂತ್ರವನ್ನ ದುರ್ಗಾ ಸಪ್ತಶತಿಯಿಂದ ಆಯ್ತು ನಾ ಪ್ರತಿ ಎಪಿಸೋಡಲ್ಲೂ ಹೇಳ್ತಾ ಇದ್ದೀನಿ. ಇದನ್ನ ಹೇಳ್ಕೋಬೇಕು. ನೀವು ಟ್ರಾವೆಲ್ ಮಾಡ್ತಿರುವಾಗ್ಲೂ ಬೇಕಾದ್ರೂ ಹೇಳ್ಕೋಬಹುದು, ಕೆಲಸ ಬೇಕಾದ್ರೂ ಹೇಳ್ಕೋಬಹುದು. ಆಮೇಲೆ ನೈವೇದ್ಯ ಏನನ್ನ ಇಡಬೇಕು ದೇವಿಗೆ, ದಿನಾ ನಾನು ಎಲ್ಲ ರೀತಿ ಖಾದ್ಯಗಳನ್ನ ಮಾಡಿ ನೈವೇದ್ಯ ಮಾಡ್ಬೇಕಾ ಅಂದ್ರೆ ನಾನು 1ನೇ ದಿನ ಹೇಳ್ದಂಗೆ 1 ಲೋಟ ಹಾಲು ಜೇನುತುಪ್ಪ ಬೇಕಾದ್ರೂ ಇಡಬಹುದು. ಅಥವಾ ದೇವಿಗೆ ಗೂಡಾನ್ನ ತುಂಬಾ ಇಷ್ಟ. ಗೂಡಾನ್ನ ಅಂದ್ರೆ ಬೆಲ್ಲದನ್ನಕ್ಕೆ ತುಪ್ಪ ಹಾಕಿ ತುಂಬಾ ಚೆನ್ನಾಗಿ ರುಚಿಯಾಗಿ ಮಾಡಿ ದೇವಿಗಿಡಿ. ಖಂಡಿತವಾಗ್ಲೂ ಅವಳು ಸ್ವೀಕರಿಸ್ತಾಳೆ. ಇಷ್ಟೊಂದೆಲ್ಲ ಇಡಬೇಕು ಅಂತ ಇಷ್ಟು ಕೊಟ್ಟರು ನೀವು ಪ್ರೀತಿಯಿಂದ, ಅವಳು ತುಂಬಾ ಪ್ರೀತಿಯಿಂದ ಸ್ವೀಕರಿಸ್ತಾಳೆ. ಶಾಲ್ಯಾನ್ನ ಇಡಿ ಅಥವಾ ಮೊಸರನ್ನ ಇಡಿ ಅಥವಾ ಚಿತ್ರಾನ್ನ ಕೊಡಿ, ನೀವೇನ್ ಕೊಟ್ಟರು ಅವಳು ಪ್ರೀತಿಯಿಂದ ಸ್ವೀಕರಿಸ್ತಾಳೆ. ಬಟ್ ಗೂಡಾನ್ನ ಅವಳಿಗೆ ತುಂಬಾ ಇಷ್ಟವಾದದ್ದು. ಲಲಿತಾ ಸಹಸ್ರನಾಮದಲ್ಲಿ ಅವಳು ಅದನ್ನೇ ಹೇಳ್ತಾಳೆ. ಕೊನೆ ದಿನ ವಿಜಯದಶಮಿ ಆಚರಿಸ್ಬೇಕಾದ್ರೂ ಸಂಭ್ರಮದಿಂದ ಅವತ್ತು ನೀವೆಲ್ಲ ಹಬ್ಬದ ಅಡುಗೆನ ಮಾಡಬಹುದು. ಆದರೆ ನವರಾತ್ರಿಯನ್ನ ನೀವು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ 9 ದಿನ ಪೂಜೆ ಮಾಡಿಕೊಳ್ಳೇಬೇಕು. ಅದು ಕೊಡುವಂಥ ಶಕ್ತಿ ನಿಮಗೆ ವರ್ಷದಲ್ಲಿ ಯಾವ ವ್ರತಾಚರಣೆಯೂ ಕೊಡೋದಿಲ್ಲ. 9 ದಿನ ನಿಮಗೆ ಶಕ್ತಿ ಬಂದು ನಿಮ್ಮೊಳಗೆ ಕೂತ್ಕೊಳ್ಳುತ್ತೆ. ನೀವೇನು ಅನ್ಕೊಳ್ತಿರೋ, ಏನು ಸಾಧನೆ ಮಾಡಬೇಕು ಅಂತ ಅನ್ಕೊಳ್ತಿರೋ, ಈ 2ನೇ ದಿನದ ಬ್ರಹ್ಮಚಾರಿಣಿ ರೂಪದಲ್ಲಿ ಅವಳು ಖಂಡಿತವಾಗ್ಲೂ ನಿಮ್ಮ ಸಾಧನೆನ ಅನುಕೂಲ ಮಾಡಿಕೊಡ್ತಾಳೆ. ನೀವು ಸಾಧಿಸೋ ಹಾಗೆ ಮಾಡ್ಕೊಳ್ತಾಳೆ. ನಿಮಗೆ ವಿಜಯವನ್ನ ಕೊಡ್ತಾಳೆ. ಹಾಗಾಗಿ ಈ ವ್ರತಾಚರಣೆಯನ್ನ ದಯವಿಟ್ಟು ಮುಂದುವರಿಸಿ ದೇವಿ ಜಪಾನ ಮಾಡಿಕೊಂಡು ನೀವು ನವರಾತ್ರಿಯನ್ನ ಸಕ್ಸಸ್ಫುಲ್ ಆಗಿ ಆಚರಿಸಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ.